ಹೆಸರು GC ಪಟೇಲ್ ಅಂತ. ನನ್ನ ಮನೆಯವರು ಅವರು ಅಡ್ವೊಕೇಟ್ ಆಶಾ ಪಟೇಲ್ ಅಂತ. ನನಗೆ ಒಬ್ಬಳೇ ಮಗಳು, 2nd PUC ಈ ಸರಿ ಎಕ್ಸಾಮ್ ಬರೀಬೇಕು. ಸೊ ನಾನು ಬೆಂಗಳೂರಲ್ಲಿ 20 ವರ್ಷ ಆಯಿತು ಅಲ್ಲೇ ವಾಸವಾಗಿದ್ದೀನಿ. ಈಗ ನನ್ನದೇ ಆದ ಒಂದು ವೃತ್ತಿ ಜೀವನ ಮಾಡಿಕೊಂಡು ಸ್ವತಂತ್ರವಾಗಿದ್ದೀನಿ. ಒಂದು ಪೊಲಿಟಿಕಲ್ ಪಾರ್ಟಿ ಕಟ್ಟಿದ್ದೀನಿ. ಸುಮಾರು ನಾನು ಒಬ್ಬನೇ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ MLCಗೆ ನಿಂತು, ಮತ್ತು ನಾನು ನನ್ನ ಪ್ರೊಫೆಷನ್ಗೆ ಹೋಗ್ಬಿಡ್ತೀನಿ. ಈಗ ನನಗೆ ಈ ಗ್ರೂಪಲ್ಲಿ ಎಲ್ಲರೂ ಫ್ರೆಂಡ್ಸೇ. ಸಾಮಾನ್ಯವಾಗಿ ಪ್ರೈಮರಿಯಲ್ಲಿ ಶಿವಕುಮಾರ ಫ್ರೆಂಡು, ಅವ್ರ ಫ್ರೆಂಡು, ಮುರುಗೇಶ್ ಅವ್ರ ಫ್ರೆಂಡು, ಆಮೇಲೆ ಪುರುಷೋತ್ತಮ ನಮಗೆ 9ರಲ್ಲಿ ಫ್ರೆಂಡು, ಆಮೇಲೆ ಮಂಜಾನಾಯಕರು ಗೊತ್ತು, ತಮ್ಮಯ್ಯ, ಮುಜಾಹಿದ್ದು. ಈಗ ನಾನು ಇಲ್ಲೇ ಯಾವುದೇ ಗ್ರೂಪಿಗೆ ಹೋದರೆ ಭಯ ಆಗುತ್ತೆ. ಯಾಕೆ ಅಂದರೆ ಅಲ್ಲೆಲ್ಲ ಹಳೆ ಫ್ರೆಂಡ್ಸ್ ಇರ್ತಾರೆ. ನಾನು ಯಾವುದೇ ಕಾರ್ಯಕ್ರಮ ಒಪ್ಕೊಳ್ಳಲ್ಲ. ಯಾವುದೇ ಕಾಲೇಜು ಸ್ಕೂಲಿಗೆ ಹೋದರೆ ಭಯ ನನಗೆ ಸ್ಟಾರ್ಟ್ ಆಗುತ್ತೆ. ಏಕೆಂದರೆ ಕಾಲೇಜು ಏನೇ ಮಾಡಲಿ ಎಲ್ಲ ನನ್ನ ತಲೆಗೆ ಕಟ್ತಾರೆ. ನಾನು 9ರಲ್ಲಿ ದಾಯಂಕಟ್ಟೆ ಸ್ಕೂಲಲ್ಲಿ ಸೇರಿದಾಗ ಪುರುಷೋತ್ತಮ ಒಂದು ಬಾಕ್ಸಲ್ಲಿ ತರೋನು ಮೊಸರನ್ನ, ಪಟೇಲ ಬಾರ ಮೊಸರನ್ನ ತಿನ್ನೋಣ ಅಂತ, ಚಿತ್ರಾನ್ನ ನಾನು ಹೇಳ್ತಿದ್ದೆ, ಪುರುಷ ನೀನು ಮೊಸರನ್ನ ಚಿತ್ರಾನ್ನ ತರ್ತೀಯ, ತಿನ್ನಲ್ಲ ಕಣ. ಆದ್ರೆ ಬಿಡ್ತಿರ್ಲಿಲ್ಲ ಅವನು ಪುರುಷೋತ್ತಮ. ಹಾಗಾಗಿ ಅವನು ಅದೇ ರೀತಿ ನಾವು PUCಯಲ್ಲಿ ರೂಮ್ ಮಾಡಿದಾಗ ಪುರುಷೋತ್ತಮ ಓದ್ಕೊಂಬಂದ್ಬಿಡ್ತಿದ್ದ. ನಮಗೆ ನಿದ್ದೆ ಮಾಡಕ್ಕೆ ಬಿಡ್ತಿರ್ಲಿಲ್ಲ. ನನಗೆ ಮಲ್ಲಿಕಾರ್ಜುನಿಗೆ, ರುದ್ರಯ್ಯಗೆ 1 ಗಂಟೆ ತನಕ ಪುರುಷೋತ್ತಮ ನಮ್ಮನ್ನು ನಿದ್ದೆನೇ ಮಾಡೋಕ್ಕೆ ಬಿಡಲ್ಲ. ಅವನು ನಮ್ಮ ಬೂಟು ಬಟ್ಟೆ ಎಲ್ಲ ಅವನು ಮುಚ್ಚಿ ಎಲ್ಲ ಬೇರೆ ಕಡೆ ಇಟ್ಟು ಹೋಗೋದು. ನಾವು ಹುಡುಕಿ ಸಾಕಾಗೋದು. ರಾತ್ರಿ 1 ಗಂಟೆ ತನಕ ಅವನು ಕೇಳಲಿಲ್ಲ ಅಂದರೆ ಅವ್ನು ಹಂಗೆ ಮಾಡೋಗ್ಬಿಡೋನು ರೂಮಿಗೆ. ಆಮೇಲೆ ತುಂಬ ಇಂಟೆಲಿಜೆಂಟ್ ಅವನು. ನಾನು ಕೇಳ್ತಿದ್ದೆ, ಸರ್ ಅವ್ನು ಎಷ್ಟು ತನಕ ಓದ್ತಾನೆ? ಪುರುಷ ಇಲ್ಲಿ ಓದ್ತಾನೆ, ನಿಮ್ಮ ರೂಮಿಗೆ ಬಂದು ಅಲ್ಟೆ ಹೊಡಿತಾನೆ ಅಲ್ವಾ ಅವನು ಪುರುಷ. ಅವನು ಭಾಳ ಜಾಣ. ಯಾಕೆಂದರೆ ನಾನು 9ರಲ್ಲಿ ನೋಡಿದ್ದೀನಿ, ತುಂಬ ಬುದ್ಧಿವಂತ ಅವನು ಪುರುಷೋತ್ತಮ. ಮತ್ತು ಅವನು ನನಗೆ ಒಳ್ಳೆಯ ಸ್ನೇಹಿತನು ಅಂತ. ನನಗೆ ನಾವು ವಿಲೇಜಿಂದ ಸುಮಾರು ನಮ್ಮದೇ ಒಂದು ಗ್ಯಾಂಗ್ ಇತ್ತು, ಬರ್ತಾ ಇದ್ವಿ ಯಾವಾಗಲೂ. ಹಾಗಾಗಿ ಕಾಲೇಜಲ್ಲಿ ನಾನು ಚುನಾವಣೆ ನಿಲ್ಬಾರ್ದು ಅಂತ ಏನು ಇರಲಿಲ್ಲ. ಈ ಪುರುಷೋತ್ತಮ, ಮಲ್ಲಿಕಾ ಇವರೆಲ್ಲ ಏನು ಮಾಡಿದ್ರು, ನನ್ನ ನಿಲ್ಲಿಸ್ಬಿಟ್ಟು ರೂಮ್ಗೆ ಬಂದು ಕೌಂಟ್ ಹಾಕಿದ್ರು. ಅದು ಚುನಾವಣೆ ಆದಮೇಲೆ ಸುರೇಶ ಬಂದ, ಒಳ್ಳೆ ಜುಬ್ಬ ಹಾಕ್ಕೊಂಡು, ನಾನು ಇಲ್ದಲ್ಲೇ ಚುನಾವಣೆ ಮಾಡಿದರೆ ರೀಎಲೆಕ್ಷನ್ ಆಗಬೇಕು ಅಂತ. ಸುರೇಶನ್ ಗಲಾಟೆ. ನಾನು ಇವನು ಪುರುಷೋತ್ತಮ ಕಿತಾಪತಿ ಮಾಡಿರೋದು, ನಮ್ಮನ್ನು ನಿಲ್ಲಿಸಿರೋದು ಎಲ್ಲ ಅವನೇ ಓಟ್ ಹಾಕ್ಸಿ ಎಲ್ಲ ಮಾಡಿ ಪಟೇಲನ್ ಮುಂದೆ ಬಿಟ್ಟು ಅವ್ನು ರಾಜಕೀಯ ಮಾಡೋದು ಹಿಂದೆ. ಪುರುಷೋತ್ತಮ ಸುರೇಶ ಬಂದು ಆರ್ಗ್ಯುಮೆಂಟ್ ಮಾಡ್ದ. ಚಂದ್ರಪ್ಪ ಅಂತ ಚುಳ್ಳಣ್ಣ ಬಂದಿದ್ದ, ಅವನು ಭಾರಿ ಮಾತಾಡೋನು. ನಾವಂದ್ವಿ ಹೌದಾ, ಅವ್ನು ಸತ್ಯನ ಅನ್ಸುತ್ತೆ ಸುರೇಶ. ಆಮೇಲೆ ಸುರೇಶ ಬೇಜಾರಾಗ್ಬಾರ್ದು ಅಂತ ನಾವು ABP ಸೇರಿಸ್ಕೊಂಡ್ವಿ. ಸುರೇಶನ್ನ ABP ಸೇರಿಸ್ಕೊಂಡು ಕಾರ್ಯಕ್ರಮಗಳಿಗೆಲ್ಲ ಉಪಯೋಗಿಸ್ಕೊಂಡ್ವಿ ಸುರೇಶನ್ನ. ತುಮಕೂರಿಗೆ ಅವನು ಒಂದು ರಾಜ್ಯ ಸಮ್ಮೇಳನ ಕಳಿಸಿದ್ವಿ ಅನ್ಸುತ್ತೆ ಅಲ್ವಾ ಪುರುಷೋತ್ತಮ? ಆವಾಗ ಸುರೇಶ ತುಮಕೂರಿಗೆ ಸಮಾವೇಶಕ್ಕೆ ಹೋದ. ಆನಂತರ ನಾವು ವಿದ್ಯಾರ್ಥಿ ಪರಿಷತ್ತಲ್ಲಿ RSS ಅಲ್ಲಿ ತುಂಬ ಬೆಳೆದಿದ್ವಿ. ನಮಗೆ ತುಂಬ ನಾವು ITC OTC ಎಲ್ಲ ಮಾಡಿದ್ವಿ RSS ಅಲ್ಲಿ. ಇವತ್ತು ನಮ್ಮ ಜೊತೆ ಕೆಲಸ ಮಾಡಿರೋ ನ್ಯಾಷನಲ್ ಲೆವೆಲಲ್ಲಿ ಇದ್ದಾರೆ. ಹಾಗಾಗಿ ಮೊದಲಿಂದಲೂ ಸಹ ಸ್ನೇಹ ಸಂಬಂಧಗಳು ಇದೆ. ನಾನು ಯಾರು ಏನೇ ನನಗೆ ಬೈದರು, ಯಾರೇನೇ ಅಂದರೂ ನಾನು ಅವ್ರಿಗೆ ವಸ್ತುವಾಗಿರ್ತೇನೆ ಹೊರತು ನಾನು ಅವ್ರಿಗೆ ಯಾರಿಗೂ ನೋವು ಮಾಡಲ್ಲ. ಮಲ್ಲಿಕಾರ್ಜುನ್ ನನ್ನ ಹತ್ರ 12 ವರ್ಷ ಇದ್ದಂಥ ಸ್ನೇಹಿತ. ನಮ್ಮ ಮಲ್ಲಿಕಾರ್ಜುನ್ 12 ವರ್ಷ ಅವನ ಸ್ನೇಹ. ನಾವು ರೂಮ್ ಮಾಡ್ಕೊಂಡಿರ್ತಿದ್ವಿ, ಡಿಗ್ರಿ ಒಳಗಾಗಲಿ ಇದರಲ್ಲಾಗಲಿ ಯಾವಾಗಲೂ ಒಟ್ಟಿಗೆ ಸದಾ. ನನಗೆ ನನ್ನ ತಮ್ಮ ಅಣ್ಣಂದಿಗಿಂತ ಹೆಚ್ಚಿಗೆ ಅವನೇ ನನಗೆ ಹೆಚ್ಚು ಒಡನಾಡಿ. ಹಾಗಾಗಿ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಸುರೇಶ ಅಂತಿದ್ದ, ಒಂದು ಪ್ರತಿ ವರ್ಷ ಮಾಡೋಣ ಅಂತ. ಇಲ್ಲ, ನಾನು 2 ವರ್ಷಕ್ಕೊಂದ್ಸರಿ ಮಾಡೋಣ ಸುರೇಶ, ಬೇರೆ ಬೇರೆ ಕೆಲಸಗಳಿರ್ತವೆ ಅಂತೆಲ್ಲ ಹೇಳಿದ್ವಿ. ಆದರೆ ಅವನು ಲಾಸ್ಟ್ ಟೈಮ್ ಇಲ್ಲಿ 6 ಜನ ಸೇರಿದ್ರು. ಮಾವ ಅವರೆಲ್ಲ ಬೈದರು ನನಗೆ. ನಾನಂದು 2 ವರ್ಷಕ್ಕೊಂದ್ಸರಿ ಮಾಡಿದರೆ ಉತ್ತಮ ಕಣ ಅಂತ ನಾನು ಹೇಳಿದೆ. ಬೇರೆ ಕೆಲಸಗಳೆಲ್ಲ ಇರುತ್ತೆ ಅಂತ. ನೋಡೋಣ, ಅವನು ಬೇಜಾರಾಗಬಾರ್ದು ಅಂತ ಈ ಸತಿ ಎಫರ್ಟ್ ಹಾಕಿದ್ದೀನಿ. ಎಫರ್ಟ್ ಹಾಕಿ ಇದನ್ನು ಮಾಡಿದ್ವಿ. ಮುಂದೆ ಹೆಂಗಾಗುತ್ತೆ ನಿಮಗೆಲ್ಲರಿಗೂ ಬಿಟ್ಟಿದ್ದು. ನನ್ನ ಸಹಕಾರ ನಿಮಗೆಲ್ಲರಿಗೂ ಇರುತ್ತೆ. ನಾನು ಯಾವತ್ತೂ ಯಾರು ಏನೇ ಅಂದರೂ ಬೇಜಾರು ಮಾಡ್ಕೊಳಲ್ಲ. ಯಾಕೆಂದರೆ ಎಲ್ಲರೂ ಸ್ನೇಹಿತರೇ ಇರ್ತಾರೆ. ಹಾಗಾಗಿ ಅವ್ರು ನನ್ನ ಮೇಲೇ ಬೈಬೇಕು, ಬೇರೆಯವ್ರಿಗೆ ಬೈಯೋಕ್ಕಾಗಲ್ಲ.
ಬೇರೆಯವ್ರಿಗೆ ಬೈದ್ರೆ ಅವ್ರು ಉಳಿಯಲ್ಲ. ಹಂಗಾಗಿ ಈ PUC ಗ್ರೂಪ್ ಅಂತೆಲ್ಲ ಪ್ರೈಮರಿಗಾದ್ರೆ ಅಷ್ಟೇ, ಲಾ ಕಾಲೇಜಲ್ಲಾದ್ರೆ ಅಷ್ಟೇ, ನಾನೇ ಟಾರ್ಗೆಟ್ ಅವ್ರಿಗೆ. ನಾನಂತೀನಿ ಅವರು ನನ್ನನ್ನು ಇಶ್ಯೂ ಮಾಡಿ ಇಟ್ಕೊಂಡಿರ್ತಾರೆ ಎಲ್ಲದರಲ್ಲೂ. ಪುಷ್ಪಲತಾ ಹೇಳ್ತಾ ಇದ್ರು ಯಾವುದೋ ಒಂದು ಗ್ರೂಪಲ್ಲಿ ಲೆಫ್ಟ್ ಆದರು ಅಂತ. ನಾನೆಲ್ಲರೂ ಹೋದ್ರೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತವೆ, ಅದೇ ಭಯ ನನಗೆ. ಎಲ್ಲರೂ ಹೋಗಲಿ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗುತ್ತೆ. ಮನೆ ಊರಲ್ಲಿ ಹೋದ್ರೂ ಅಷ್ಟೇ, ಗ್ರೂಪಲ್ಲಿ ಹೋದ್ರೂ ಅಷ್ಟೇ. ನನಗೆ ಯಾವುದೇ ಒಂದು ಪರಿವಾರದ ಕಾರ್ಯಕ್ರಮಗಳಿಗೆ ಹೋದರೂ ಅಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ ಕಾರ್ಯಕ್ರಮಗಳು. ಹಾಗಾಗಿ ನಾನು ಸಹ ಹಿಂಜರಿತೀನಿ. ಯಾಕೆಂದರೆ ನನಗೆ ಒಬ್ಬಳೇ ಮಗಳು, ಬೇರೆಯವರಿಗೆಲ್ಲ ಗಂಡು ಮಕ್ಕಳಿದ್ದಾರೆ, ನನಗೆ ಒಬ್ಬಳೇ ಮಗಳು. ಸೂರಿಗೆ ಗಂಡು ಮಗ ಇದ್ದಾನೆ, ಪುರುಷಿಗಿದ್ದಾನೆ. ನಾನಂತೀನಿ ನಾನು ಹೆಣ್ಮಕ್ಳು ತಂದೆ ಕಣಲ್ಲ ಸೂರಿ. ನಾನು ಟೈಮು ಮನೆ ಬಿಟ್ಟು ಬರ್ಬೇಕಾದ್ರೆ ಯೋಚನೆ ಮಾಡಬೇಕು. ಯಾಕೆಂದ್ರೆ ನಾವು 3 ಜನ ಇದ್ದೀವಿ. ಬಿಟ್ಟು ಹೋಗೋದ್ರೆ ಕಾಯ್ತಿರ್ತಾರ ಅವ್ರು. ಇಲ್ಲಲ್ಲ, ಯಾಕಂದರೆ ಈ ಲಾಯರ್ ಪ್ರೊಫೆಷನಲ್ಲಿ ನಾನು ದಾವಣಗೆರೆ, ಶಿವಮೊಗ್ಗ, ಹಾವೇರಿ, ಬೆಂಗಳೂರು ಎಲ್ಲ ಕಡೆನೂ ಕೇಸ್ ಇಟ್ಕೊಂಡಿದ್ದೀನಿ. ಆಮೇಲೆ ಈ MLC ಟಿಕೆಟು, MP ಟಿಕೆಟ್ ಎಲ್ಲ ಕೊಡಬೇಕಲ್ಲ, ನಾನು ಎಲ್ಲ ಅಲ್ಲೇ ಕೂತ್ಕೊಂಡಿದ್ದೆ. ಎಲ್ಲ ನಾನು ಡಿಸೈಡ್ ಮಾಡಿ 7 ಸೀಟ್ ಹಾಕಿರ್ತೀನಿ. ಸೊ ಯಾರೂ ಗೆದ್ದಿಲ್ಲ. ಸೊ ನೋಡೋಣ ಮುಂದೆ ನನ್ನ ಪ್ರಯತ್ನ. ನಾನು ಫೀಲ್ಡಿಗೆ ಹೊರಗೆ ಬಂದಿಲ್ಲ, ಮಗಳು ಒಂಚೂರು ದೊಡ್ಡಳಾಗಲಿ, ಅವಳು ಇಂಜಿನಿಯರಿಂಗ್ ಮುಗಿಸಿ ಆಮೇಲೆ ಬರೋಣ ಹೊರಗೆ ಅಂತ. ಹಾಗಾಗಿ ಇಷ್ಟೆಲ್ಲ ಮಾಡಿದ್ದೀನಿ. ನಿಮ್ಮ ಸಹಕಾರ, ನಿಮ್ಗೆಲ್ಲರಿಗೂ ನನ್ನ ಸಹಕಾರ ಇರುತ್ತೆ. ನಾನು ಯಾವತ್ತೇ ಕರೆದ್ರೂ ನಾನು ಬರ್ತೀನಿ, ನಿಮ್ಗೆ ಯಾವುದೇ ಕಾರ್ಯಕ್ರಮ. ಸರಿ, ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ.